ವಿದ್ಯಾರ್ಥಿಗಳೇ, ನವೋದಯ ಪ್ರವೇಶ ಪರೀಕ್ಷೆ 2011 ಪ್ರಶ್ನೆ ನಂಬರ್ 51 ಮಾಡೋದಾತಂದ್ರೆ ಇದನ್ನ ಎರಡು ರೀತಿಯೊಳಗೆ ಗಣಿತ ತಿಳಿಸ್ನು. ನೀವು ಮಾಡಿ ಮುಗಿಸ್ರಿ, ನಾನು ನೋಡ್ರಿ ಆಮೇಲೆ ಹೇಳ್ತೀನಿ. ಓಕೆ ಅಲ್ಲ? ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಯಾವ ಸಂಖ್ಯೆಯು 6, 8 ಮತ್ತು 12ರ ಲಸ ಆಗಿದೆ ಅಂತೇಳಿ. ಈ 6 ಮತ್ತು 8, 12 ಮೂರು ಅಂಕೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವುದು? 24. ಈಗ ನೋಡ್ರಿ, 6ರಿಂದ ಇದು ಹೋಗ್ತದೆ, 8 ಹೋಗಲ್ಲ. ಆಮೇಲೆ ಇದು 8 ಒಂದೇ ಹೋಗ್ತದೆ, 6, 12 ಹೋಗೋದು. 12ಕ್ಕೆ ಏನಾಗ್ತದೆ? 6ರಲ್ಲೇ ಹೋಗ್ತದೆ, 12ರಲ್ಲೇ ಹೋಗ್ತದೆ, 8ರಲ್ಲೇ ಹೋಗೋದಲ್ಲ. 24ಕ್ಕೆ 6ರಲ್ಲೇನು ಹೋಗ್ತದೆ, 8ರಲ್ಲೇನು ಹೋಗ್ತದೆ, 12ರಲ್ಲೇನು ಹೋಗ್ತದೆ. ಆದ್ದರಿಂದ ಉತ್ತರ ಡಿ. ಈಗ ಒಂದು ನಿಯಮ. ಎರಡನೇದು ಏನು ಮಾಡಬೇಕು? ಲಸ ಇದಾಗಿದೆ ಅಂದಾಗ ಇಲ್ಲಿ 6, 8, 12 ಲಸ ತೆಗಿಬೇಕು. ಇದು ಒಂದು ರೀತಿ. 3 ರೀತಿ ಗಣಿತ ಕಲಿಸ್ಕೊಂಡು ನೋಡಿ. 2ರಲ್ಲೇ 2 3ಲೇ 6, 2 4ಲೇ 8, 2 6ಲೇ 12. ಮತ್ತೆ 2ರಲ್ಲೇ 3ಕ್ಕೆ 3, 2 2ಲೇ 2 3ಲೇ. ಮತ್ತೆ 3ರಲ್ಲೇ 2ರಲ್ಲೇ 3ಕ್ಕೆ 3, 2 1ಲೇ 3ಕ್ಕೆ 3. ಮತ್ತೆ 3ರಲ್ಲೇ 3 1ಲೇ 3 1ಲೇ 1 ಬರೋ ತನಕ ಎಲ್ಸಿಎಂ ತೆಗಿಬೇಕು. ಎಲ್ಸಿಎಂ ಈಸ್ ಈಕ್ವಲ್ ಟು 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3. 2 2 4, 4 8, 8 3ಲೇ 24. ಇದೊಂದು ರೀತಿಯಿಂದ. ಇದಂತೂ ಮಾಮೂಲಿಯಾಗಿ ನೀವೆಲ್ಲರೂ ಮಾಡ್ತೀರಿ. ಇನ್ನೊಂದು, ಈ 6 ಮತ್ತು 8, 12ರ ಎಲ್ಸಿಎಂ ಡೈರೆಕ್ಟ್ ತೆಗಿಬಹುದು. ಎಲ್ಸಿಎಂ ಈಸ್ ಈಕ್ವಲ್ ಟು, ಇದರ ದೊಡ್ಡ ಅಂಕಿ ಯಾವುದು ಅದನ್ನು ನೀವು ತಿಳ್ಕೊಳ್ಳಿ. ದೊಡ್ಡ ಅಂಕಿ ಯಾವುದು ಇದ್ರಾಗ? ಈಗ ಇದೊಂದು ರೀತಿ ಒಳಗೆ ನಿಮಗೆ ಎಲ್ಸಿಎಂ ತೆಗೆದು ತೋರಿಸ್ತಾನೆ. ದೊಡ್ಡ ಅಂಕಿ ಯಾವುದು ಇದ್ರಾಗ? 12. 12ರ ಮಗ್ಗಿ ಬರೀ 12ರ ಮಗ್ಗಿ. 6 ಹೊತ್ತು 12, 12 2ಲೇ 24. ನೋಡಿ, 6ಲೇನು ಹೊತ್ತು, 8ರಲ್ಲೇನು ಹೊತ್ತು, 12ರಲ್ಲೇನು ಹೊತ್ತು ಅಂದ್ರೆ ಇದೇ ಎಲ್ಸಿಎಂ. ಇದು ಒಂದು ರೀತಿ ಇದೆ. ರೀತಿ 2, ರೀತಿ 1. ಇಂಥವೆಲ್ಲ ತಿಳ್ಕೊಬೇಕು ನೀವು. ಬಾಯಲ್ಲಿ ಎಲ್ಸಿಎಂ ಹೆಂಗೆ ಮಾಡ್ಬೇಕು ಅನ್ನೋದು. 6, 8, 12 ಎಲ್ಸಿಎಂ ಎಷ್ಟು ಅಂದ್ರೆ ಇದರ ದೊಡ್ಡ ಅಂಕಿ ಯಾವುದು? 12. 12ರ ಮಗ್ಗಿ ಬರ್ಕೋತವ್ರಿ. ಪ್ರತಿ ಒಂದ್ಸಲ ಚೆಕ್ ಮಾಡ್ಕೋತಾರೆ. 12 ಬರೋದ್ರ ಮಗ್ಗಿ. 6ಲೇ ಹೊತ್ತು 12, 12 2ಲೇ 24, 6ಲೇ ಹೊತ್ತು 8ರಲ್ಲೇನು ಹೊತ್ತು, 12ರಲ್ಲೇ ಹೊತ್ತು ಅಂದ್ರೆ ಇದೇ ಎಲ್ಸಿಎಂ ಆಗ್ತದೆ. ಉತ್ತರ ಸಂಖ್ಯೆ ಡಿ. ಇಲ್ಲಿ ಹಾಕ್ಯದ ಮತ್ತೊಂದ್ಸಲ ಹಾಕೋದು ಬೇಡ. ಇಂಥ ಲೆಕ್ಕಗಳನ್ನು ಸರಿಯಾಗಿ ತಿಳ್ಕೊಬೇಕು. ತಿಳ್ಕೊಂಡು ಗಣಿತ ಮಾಡಬೇಕು. 2006, 8, 12 ಲಸ ಹೆಂಗೆ ತೆಗೆದು 2 ರೀತಿ ಒಳಗೆ ತೋರಿಸಿ ಮುಂದಿನ ಗಣಿತಗಳು ನೀವು ಹಾಗೆ ಮಾಡಬೇಕು. ಚೆನ್ನಾಗಿ ಬರ್ಕೋರಿ ಫೇರ್ದ.